ಗೆಟ್ ಸೆಟ್ ಗೋ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಾಶ್ಮೀರದ ಸೋನ್ಮರ್ಗ್ನಲ್ಲಿದ್ದೀವಿ. ಇದು ನಾವು ಉಳ್ಕೊಂಡಿರೋ ಹೋಟೆಲಿನ ಒಳಗಡೆಯ ದೃಶ್ಯ. ಈ ಥರ ಕಟ್ಟಿಗೆಯಿಂದ ಮಾಡಿರತಕ್ಕಂಥ ಹೋಟೆಲ್ಗಳಿರುತ್ತೆ. ಯಾಕೆಂತಂದರೆ ಥಂಡಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ನೆಗೆಟಿವ್ ಟೆಂಪ್ರೇಚರಲ್ಲಿ. ಇದು ನಮ್ಮ ಹೋಟೆಲಿನ ಹೊರಗಡೆಯ ದೃಶ್ಯ. ನಾವು ಉಳ್ಕೊಂಡಿರೋ ಹೋಟೆಲ್ ಬಂದು ಹೋಟೆಲ್ ಗ್ಲೇಷಿಯರ್ ಹೈಟ್ಸ್ ಅಂತ. ಹೋಟೆಲ್ ಸುತ್ತಮುತ್ತ ನೋಡಿ, ಹೋಟೆಲ್ ಹಿಂದ್ಗಡೆನೇ ದೊಡ್ಡದಾದ ಪೈನ್ ಮರಗಳ ಕಾಡಿದೆ. ಹೋಟೆಲ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಹಿಮ ಬಿದ್ದಿರೋದು ನೀವು ನೋಡ್ಬೋದಿಲ್ಲಿ. ಇವಾಗ ಸ್ವಲ್ಪ ಬಿಸಿಲಾಗಿ ಹಿಮ ಕರಗೋಗಿದೆ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಹೋಟೆಲ್ ಸುತ್ತಮುತ್ತ ಎಲ್ಲ ಹಿಮ ಇರೋದು. ಬಿದ್ದಿರೋ ಬಿಸಿಲಿಗೆ ಸ್ವಲ್ಪ ಕರಗಿ ನೀರಾಗಿ ಹೋಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಮಂಜುಗಡ್ಡೆ ಉಳಿದಿದೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಹೋಟೆಲ್ಗಳ ಸುತ್ತ ಕಾಣ್ತಾ ಇರೋ ಬೆಳ್ಳಗಿನ ಆ ಹಿಮ. ಸೊ ಇದೆಲ್ಲ ಸುಮಾರು 1 ವಾರ ಹಿಂದಷ್ಟೇ ಸ್ನೋಫಾಲ್ ಆಗಿರೋದಿಲ್ಲಿ. ಹೇಗೆ ಕಾಣ್ತಾ ಇದೆ ನೋಡಿ, ಬೆಳ್ಳಗೆ. ನಮ್ಮ ಹೋಟೆಲಿಂದ ತೇಜ್ವಾಸ್ ಗ್ಲೇಷಿಯರ್ ಕಡೆಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಬಟ್ ಹೋಗೋಕ್ಕಿಂತ ಮುಂಚೆ ಹೋಟೆಲ್ಗಿನ ಸ್ವಲ್ಪ ದೂರದಲ್ಲಿ ಬಿದ್ದಿರ್ತಕ್ಕಂಥ ಹಿಮನ ಸ್ವಲ್ಪ ನೋಡಿಕೊಂಡು ಅಲ್ಲಿ ಆದಷ್ಟು ಟೈಮ್ ಕಳೆದು ಆಮೇಲೆ ತೇಜ್ವಾಸ್ ಗ್ಲೇಷಿಯರ್ಗೆ ನಮ್ಮ ಪಯಣ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನೀವು ಇವಾಗ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಆ ಪೋನಿಗಳು ಅಥವಾ ಕುದುರೆಗಳು ಅಂತ ಏನು ಕರಿತೀವಿ ನಾವು, ಆ ಕುದುರೆಗಳ ಮೇಲೆ ಗ್ಲೇಷಿಯರ್ ಕಡೆಗೆ ಎಲ್ಲ ಪ್ರವಾಸಿ ಜನರು ಪ್ರಯಾಣ ಮಾಡ್ತಾರೆ. ग्लेशियर कितना लेते हो? घोड़ा से लेके जाएंगे आप। हाँ, घोड़े से कितना लेते हो? 1650 का है। 1600 मतलब 1600 कितना इंग्लिश में? इंग्लिश में हाँ, 500 200 1400। 1400. हाँ 1400। अरे यार, एक बंदे बहुत कम होता है. आधा प्राइस तो हम पड़े हैं. आपका आप कितना डबल प्राइस? बोल. आपका कितना प्राइस है? आपका कितना प्राइस है? हम लेके जाएंगे। हमारा आप बोलो, आप कितना लास्ट में देंगे? आपका कितना प्राइस है, आप बोलो ना। देखो, ऑनलाइन में 500-600 पड़े हैं. 500 600 हाँ बस। हाँ, उतना तो रेट है ना. ठीक है, 1000 देना, नहीं हम 2000 देना दोनों को ग्लेशियर हमको इधर कश्मीर वाला एक बताया है. हाँ। इतना ही होता है रेट करके, इसलिए. ಸ್ನೇಹಿತರೆ, ನೋಡಿದ್ರಲ್ಲ, ಸಪೋಸ್ ನೀವೇನಾದರೂ ಇಲ್ಲಿ ಒಬ್ಬರೇ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀರಾ ಅಂತ ಗೊತ್ತಾದರೆ ಈ ಥರದ ಮಿಡಲ್ ಮ್ಯಾನ್ಗಳು ನಿಮಗೆ ಬಂದು ಅಪ್ರೋಚ್ ಮಾಡ್ತಾರೆ. ಅವ್ರದ್ದೇನು ಅಜಂಪ್ಷನ್ ಅಂತಂದರೆ ನಿಮಗೇನು ಗೊತ್ತಿರಲ್ಲ. ಸೊ ಬಾಯಿಗೆ ಬಂದಷ್ಟು ದುಡ್ಡು ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ. ಬಟ್ ನಿಮಗೆ ಇಲ್ಲಿ ಚೌಕಾಸಿ ಮಾಡೋದು ಬಹಳ ಗೊತ್ತಿರಬೇಕು, ಇಲ್ಲಾಂದರೆ ಟೋಪಿ ಗ್ಯಾರಂಟಿ. ಇವಾಗ ನಮ್ಮ ಹಿಂದೆ ಅಥವಾ ಪಕ್ಕದಲ್ಲಿ ಆ ಬೇಲಿ ಹಾಕಿದ ಏರಿಯಾ ನಿಮಗೇನು ಕಾಣ್ತಾ ಇದೆ, ಅದು ಮಿಲ್ಟ್ರಿ ಏರಿಯಾ. ಅಲ್ಲಿ ಒಂದು ದೊಡ್ಡ ಮಿಲ್ಟ್ರಿ ರೆಜಿಮೆಂಟ್ ಇದೆ. ಡೈಲಿ ಅವರು ಹದ್ದಿನ ಕಣ್ಣು ಇಟ್ಟಿರ್ತಾರೆ ಈ ಏರಿಯಾ ಮೇಲೆ. ಯಾಕೆಂದರೆ ಇದು ಬಾರ್ಡರ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಸೂಕ್ಷ್ಮ ಪ್ರದೇಶ. ಸೊ ಅದಕ್ಕಾಗಿ ದೊಡ್ಡ ಮಿಲ್ಟ್ರಿ ಪಡೆ ಇಲ್ಲಿರುತ್ತೆ.
ನಿಮಗೆ ಸೋನ್ಮರ್ಗ್ ಬಗ್ಗೆ ಹೇಳಬೇಕು ಅಂತಂದರೆ, ಸೋನ್ಮರ್ಗ್ ಅಂತ ಆಡುಭಾಷೆಯಲ್ಲಿ ಕರೀತಾರೆ. ಬಟ್ ಆ್ಯಕ್ಚುಲ್ ಆಗಿದು ನೇಮ್ ಬಂದು ಸೋನಾಮರ್ಗ್ ಅಂತ ಸ್ಪೆಲ್ಲಿಂಗಲ್ಲಿ. ಸೋನಾ ಅಂತಂದರೆ ಬಂಗಾರ ಅಂತ ಅರ್ಥ ಕೊಡುತ್ತೆ. ಮರ್ಗ್ ಅನ್ನೋದು ಒಂದು ಪಟ್ಟಣ ಅನ್ನೋ ಮೀನಿಂಗ್. ಅಂದರೆ ಇದಕ್ಕೆ ಎರಡು ಹಿಸ್ಟ್ರಿ ಇದೆ ಅಂತ ಹೇಳ್ಬೋದು. ಸೋನಾಮರ್ಗ್ ಅಂದರೆ ಇಲ್ಲಿ ಬೀಳ್ತಕ್ಕಂಥ ಹಿಮ, ಮತ್ತು ಇಲ್ಲಿ ಹಿಮ ಎಲ್ಲ ಈ ಏರಿಯಾದ ಮೇಲೆ ಕವರ್ ಆಗಿ ಇದು ಒಂಥರ ಸೂರ್ಯನ ಬೆಳಕು ಬಿದ್ದಾಗ ಬಂಗಾರದ ಬಣ್ಣಕ್ಕೆ ತಿರುಗೋದ್ರಿಂದ ಇದಕ್ಕೆ ಸೋನಾಮರ್ಗ್ ಅಂತ ಕರೀತಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಗೊತ್ತಾ, ಇದು ಕಣಿವೆ ಪ್ರದೇಶ ಆಗಿದ್ದರಿಂದ ಪುರಾತನಗಳ ಹಿಸ್ಟ್ರಿಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಟ್ರೇಡ್ ನಡೀತಾ ಇತ್ತು ಅಂತ ಹೇಳ್ತಾರೆ. ಬಟ್ ಅದು ಟ್ರೇಡ್ ಯಾರ್ಯಾರ ನಡುವೆ ನಡೀತಾ ಇತ್ತು ಅಷ್ಟು ನನಗೆ ಗೊತ್ತಿಲ್ಲ. ಆ ಟ್ರೇಡ್ ನಡೀತಾ ಇದ್ದ ಕಾಲದಲ್ಲಿ ಇದು ಒಂದು ಬಹಳ ಫೇಮಸ್ ಆದ ಒಂದು ಜಾಗ ಟ್ರೇಡಿಂಗಿಗೆ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಟ್ರೇಡಿಂಗ್ ಅಂದರೆ ಈ ವಸ್ತುಗಳ ವಿನಿಮಯ ಆ ಥರದ್ದೆಲ್ಲ ಮಾಡ್ತಾಯಿದ್ರಂತೆ. ಸೊ ಅದಕ್ಕಾಗಿ ಇದಕ್ಕೆ ಸೋನಾಮರ್ಗ್ ಅಂತ ಹೆಸರು ಬಂದಿರ್ಬೋದು ಅಂತ ಇನ್ನೊಂದು ಪ್ರತೀತಿ ಇದೆ. ಬಟ್ ಎರಡೂ ಅರ್ಥಗಳು ಸಾಮರ್ಥ್ಯ ಕೊಡುತ್ತೆ ಸೋನಾಮರ್ಗಿಗೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಬಟ್ಟು ನಾವಲ್ಲಿದ್ದಾಗ ನಾವು ಮೂಲತಃ ಕರ್ನಾಟಕದವರು, ಅದರಲ್ಲೂ ಉತ್ತರ ಕರ್ನಾಟಕ. ನಾವು ನೋಡಿ ಬೆಳೆದಿರ್ತಕ್ಕಂಥ ಮಣ್ಣು ಬರೀ ಕಪ್ಪನೆ ಮಣ್ಣು, ಅಲ್ಲಿ ಇಲ್ಲಿ ಸ್ವಲ್ಪ ಕೆಂಪು ಮಣ್ಣು ಇರ್ಬೋದು. ಕಪ್ಪು ಮಣ್ಣು ನೋಡಿಕೊಂಡೇ ಬೆಳೆದ ನಮ್ಮಂಥವ್ರಿಗೆ ಸಡನ್ನಾಗಿ ಬಿಳಿ ಮಣ್ಣಿಗೆ ಹಾಕಿದರೆ ಹೇಗಾಗುತ್ತೆ ನಮ್ಮ ಪರಿಸ್ಥಿತಿ ಹಾಗಾಗಿದೆ. ಎಲ್ಲೂ ನೋಡಿದ್ರೂ ಬಿಳಿ ಚದಾರ ಹೊದ್ದು ಮಲಗಿರ್ತಕ್ಕಂಥ ಭೂತಾಯಿ, ಅದರ ಮೇಲ್ಗಡೆ ಹಚ್ಚ ಹಸಿರಿನ ಶಿಖರ, ಬಿಂದು ಇದ್ದಂಗೆ ನಮ್ಮ ಸೂರ್ಯ. ಇದೆಲ್ಲವನ್ನು ನೋಡ್ತಾ ನಾವು ಯಾವುದೋ ಒಂದು ಬೇರೆ ಗ್ರಹಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಫೀಲಿಂಗ್ ನಮ್ಮ ಹತ್ರ ಇತ್ತು. ಅದನ್ನು ಹೇಳ್ಕೊಳಕ್ಕೆ ಪದಗಳಿಲ್ಲ, ವಾಕ್ಯಗಳಿಲ್ಲ, ಕವನಗಳು ಕಡಿಮೆ ಬೀಳ್ಬೋದು ಅನ್ನೋ ಒಂದು ಭಾವನೆ. ಒಂದು ಥರ ಯಾವುದೋ ಲೋಕಕ್ಕೆ ಕಳೆದು ಹೋಗಿದ್ದೀವಿ ಅನ್ನೋ ಒಂದು ಅನುಭವ. ಎಷ್ಟು ಹೊತ್ತು ಅಲ್ಲಿ ಕಳೆದಿದ್ದೀವಿ ಅಂತಂದರೆ, ನಾವು ಬೆಳಗ್ಗೆ ಹೋಟೆಲಿಂದ ಆ್ಯಕ್ಚುಲಿ ಗ್ಲೇಷಿಯರ್ ನೋಡಬೇಕು ಅಂತ ಬಿಟ್ಟಿದ್ದು, ಮಾರ್ಗ ಮಧ್ಯೆ ಈ ಥರ ಹಿಮಚ್ಛಾದಿತ ಬೆಟ್ಟಗಳನ್ನು ನೋಡಿ ನಮಗೆ ಮುಂದೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಸುಮಾರು ಬೆಳಗ್ಗೆ ನಾವು 10 ಗಂಟೆ ಸುಮಾರಿಗೆ ಹೋಟೆಲ್ ಬಿಡ್ತೀವಿ ಟಿಫಿನ್ ಮಾಡಿಕೊಂಡು. ಮಧ್ಯಾಹ್ನದ ಊಟದ ಪರಿವಿ ಇಲ್ಲ, ಟೈಮ್ ಎಷ್ಟಾಗಿದೆ ನೋಡೇ ಇಲ್ಲ. ಬರೀ ಹಿಮದಲ್ಲಿ ಓಡಾಡ್ತಾ ಕಾಲ ಕಳೆದ್ಬಿಟ್ವಿ. ನಮಗೆ ಗೊತ್ತೇ ಆಗಲಿಲ್ಲ ಟೈಮ್ ಎಷ್ಟಾಗೋಗಿದೆ ಅಂತ. ಆ ಟೈಪು ಒಂದು ಅನುಭವ ಇದು, ಬೇರೆದೇ ಅನುಭವ ಸ್ನೇಹಿತರೆ ಇದು.
ನಾವು ಈ ಪ್ಲೇಸಿಗೆ ಬಂದಿದ್ದು ಬೆಳಗ್ಗೆ ಸುಮಾರು 10ರಿಂದ 11 ಗಂಟೆಗೆ. ವಾಪಸ್ ಇಲ್ಲಿಂದ ಹೋಗಬೇಕಾದ್ರೆ ಟೈಮ್ ನೋಡಿದ್ರೆ ಸಂಜೆ 4 ಆಗ್ಬಿಟ್ಟಿತ್ತು. ಅಷ್ಟು ಹೊತ್ತು ಈ ಒಂದು ಪ್ರದೇಶದಲ್ಲಿ ನಾವಿದ್ವಿ. ಮನಸ್ಸಿಗೆ ಸಂತುಷ್ಟವಾಗಷ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಗ್ಲೇಷಿಯರ್ ಕಡೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಗ್ಲೇಷಿಯರ್ ಕಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಕಾಶ್ಮೀರದ ಈ ಸೋನ್ಮರ್ಗ್ ಏನಿದೆ, ಇದು ಎಷ್ಟು ಫೇಮಸ್ ಕಾಶ್ಮೀರದಲ್ಲಿ ಅಂತಂದರೆ, ಬಾಲಿವುಡ್ಡಿಂದ ಹಿಡ್ಕೊಂಡು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಚಿತ್ರರಂಗಗಳು ಏನಿದ್ದಾವೆ, ಎಲ್ಲ ಚಿತ್ರರಂಗಗಳಲ್ಲೂ ಕಂಪಲ್ಸರಿಯಾಗಿ ಯಾವುದೋ ಒಂದು ಸಾಂಗ್ ಶೂಟಿಗೋ ಅಥವಾ ಯಾವುದೋ ಒಂದು ಮೆಜಾರಿಟಿ ಆಫ್ ದ ಮೂವೀಸ್ ಶೂಟ್ ಮಾಡೋಕ್ಕೆ ಇಲ್ಲಿ ಬರ್ತಾರೆ. ನಮ್ಮ ಚಂದನವನಕ್ಕೆ ಮತ್ತು ಕಾಶ್ಮೀರಕ್ಕೆ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಹೇಗೆ ಅಂತಂದರೆ, ರಾಜ್ಕುಮಾರ್ ಅವರ ಕಾಲದಿಂದನೂ ಇಲ್ಲಿ ಎಲ್ಲ ಫೇಮಸ್ ಶೂಟಿಂಗ್ಗಳು ನಡೀತಾ ಇದ್ದಾವೆ. ಅವ್ರದ್ದೇ ಚಿತ್ರ ಆದ ಶಬ್ದವೇದಿ ಇಲ್ಲಿ ಇರ್ತಕ್ಕಂಥ ಓಹೋ ಪ್ರೇಮ ಕಾಶ್ಮೀರ ಯಾವ ಕನ್ನಡಿಗ ಮರೆಯೋಕ್ಕೆ ಸಾಧ್ಯ. ಅದಾದಮೇಲೆ ವಿಷ್ಣುವರ್ಧನ್ ಅವರು ನಟಿಸಿರ್ತಕ್ಕಂಥ ಹಿಮಪಾತ ಅನ್ನೋ ಮೂವಿ ಕಂಪ್ಲೀಟಾಗಿ ಇಲ್ಲೇ ಶೂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ರಮ್ಯಾ ಮತ್ತು ವಿಜಯ ರಾಘವೇಂದ್ರ ಅವರ ನಟಿಸಿರ್ತಕ್ಕಂಥ ಸೇವಂತಿಲಿ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಇದೆ, ಅದು ಇಲ್ಲೇ ಶೂಟ್ ಆಗಿರೋದು. ಅದೆಲ್ಲ ಬಿಡಿ, ರೀಸೆಂಟಾಗಿ ಹೇಳಬೇಕು ಅಂತಂದರೆ 777 ಚಾರ್ಲಿ ಮತ್ತು ರತ್ನನ್ ಪ್ರಪಂಚದ ಕ್ಲೈಮ್ಯಾಕ್ಸ್ ಚಿತ್ರಗಳು ಮತ್ತು ಸಾಂಗ್ಗಳು ಪೂರ್ತಿ ಕಾಶ್ಮೀರದಲ್ಲಿ ಶೂಟ್ ಆಗಿವೆ. ಅಷ್ಟು ಕೊಡುಗೆ ಈ ಕಾಶ್ಮೀರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದೆ ಅಂತ ಹೇಳ್ಬೋದು. नहीं थैंक यू नहीं सर, प्लीज क्लोज कर रही है. हम आपके साथ रहेंगे, कोई आपको कुछ नहीं कहेगा. लोकल बंदा आपके साथ जरूरी है. जो नहीं आप सर, बालू का खतरा है, शाम हो गई, नहीं पूरी पब्लिक वापस आ रही है. हाँ हाँ ज्यादा हम आपसे पैसा नहीं लेंगे, हमें पूरा पॉइंट कवर करके लाएंगे. नहीं शाम का टाइम है, ज़्यादा दूर नहीं जाएंगे सर, हम भी अभी हाँ दूर पूरा नहीं ग्लेशियर आपको घुमा के लाएगा. नहीं और क्या करेगा, हाँ नहीं और दीदी के साथ थैंक यू स्लेज गाड़ी करवाएगा. नहीं ओह आप थोड़ा साइड में ऊपर चलो. इधर साइड प्लीज. बोलो भैया. नहीं नहीं हाँ? थैंक यू लेना भैया, शाम का टाइम है. कितना आएगा? अच्छा स्लेज गाड़ी करेगा. नहीं ಕಣಿವೆಯ ನಾಡು ಕಾಶ್ಮೀರ. ಕಾಶ್ಮೀರ ಕಣಿವೆ ಅಂತ ನಮಗೆಲ್ಲ ನ್ಯೂಸ್ ಒಳಗೆ ಹೇಳ್ಬೇಕಂದ್ರೆ ಎರಡು ದೊಡ್ಡದಾದ ಪರ್ವತದ ನಡುವೆ ಸಂಧಿ ಕಣಿವೆ. ಅದರಿಂದ ಗ್ಲೇಷಿಯರ್ ಅಂದ್ರೇನು ಹಿಮ ಬೀಳುತ್ತಲ್ಲಿ, ಹಿಮ बाबा जल्दी बा. ಸುಮಾರು 2 ಕಿಲೋಮೀಟರ್ ಬಂದಿದ್ದೀವಿ ಹತ್ಕೊಂಡು. ವ್ಯೂ ಹೆಂಗಿದೆ
ನಿಮ್ಗೆ ಬರ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ನಿಜವಾಗ್ಲೂ ಅದ್ರ ಎದುರುಗಡೆ ನಿಂತ್ಕೊಂಡು ಆ ಹಿಮ ಕವಿದ ಪರ್ವತ ನೋಡೋದು ಅದು ಒಂದು ಮಾತ್ರ ಅದಕ್ಕೆ ಹೇಳ್ತಾರಲ್ಲ, ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅನ್ನೋಕ್ಕೆ ಎಷ್ಟು ಕಷ್ಟಪಟ್ಟು ನಡ್ಕೊಂಡು ಬಂದಿದ್ದೀವಿ. ಅವಾಗಲೇ ಇದ್ರು ಅಲ್ಲೇ ಗೊತ್ತಾಗುತ್ತೆ ಎಷ್ಟು ವ್ಯೂಸ್. ನಾವು ಕಷ್ಟಪಟ್ಕೊಂಡು ಒಂದು 2 ಅವರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಗ್ಲೇಷಿಯರ್ ನೋಡೋಕ್ಕೆ ಅಂತ ಗ್ಲೇಷಿಯರ್ ಹತ್ತತ್ರ ಬರ್ತಾ ಇದ್ದಾಗೆ ಎಲ್ಲ ಕುದುರೆಗಳು ತಮ್ಮ ತಮ್ಮ ಗಿರಾಕಿಗಳನ್ನು ಹೊತ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾವೆ. ಇದು ಗ್ಲೇಷಿಯರ್ ಪಕ್ಕದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕೆರೆ ಅಂತ ಹೇಳ್ಬೋದು. ಆ ಕೆರೆಯಲ್ಲಿರ್ತಕ್ಕಂಥ ನೀರು ಅಲ್ಲಿ ಚಳಿಗೆ ಹೇಗೆ ಮಂಜುಗಡ್ಡೆ ಆಗಿದೆ ನೋಡಿ. ಅಲ್ಲಿಂದ ಇಲ್ಲಿಗೆ ಕೋನೀಸ್ ಅಂತ ಕೇಳುತ್ತೆ, ಕುದುರೆ ಅಂತೇಳಿ ಕುದುರೆ ಬಳಸ್ಕೋಬೋದು. ಇಲ್ಲ ಅಂತಂದರೆ ನೀವು ವಾಕ್ಯಬಲ್ಲು ಬರ್ಬೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ದೂರದಲ್ಲಿ ಆ ಬೆಟ್ಟ ಕಾಣ್ತಾ ಇದೆ, ಬಿಳಿಯ ಬೆಟ್ಟ. ಆ ಬೆಟ್ಟದ ಕೆಳಗಡೆನೇ ತಾಜಿವಾಸ್ ಗ್ಲೇಷಿಯರ್ ಇರೋದು. ಇಲ್ಲಿಂದ ಸುಮಾರು ಒಂದು ಅರ್ಧ ಗಂಟೆ ದಾರಿ. ಆದರೆ ಏನು ಮಾಡೋದು, ನನ್ನ ಕ್ಯಾಮ್ರಾದಲ್ಲಿನ ಮೆಮೊರಿ ಕಾರ್ಡ್ ತುಂಬೋಗಿತ್ತು. ನನಗೆ ಬೇರೆ ಏನು ಕ್ಯಾಪ್ಚರ್ ಮಾಡೋಕ್ಕೆ ಮೆಮೊರಿ ಕಾರ್ಡ್ ಇರಲಿಲ್ಲ. ಆದ ಕಾರಣ ಅಲ್ಲಿಯ ಕ್ಷಣಗಳನ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ನೀವು ಈ ವಿಡಿಯೋ ನೋಡಿ ಈ ಎನ್ವಿರಾನ್ಮೆಂಟ್ನ ಎಲ್ಲ ನೋಡಿ ಖುಷಿಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೆ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.